ವಸಂತ್ ಗಿಳಿಯಾರ್ ಅವರಾ? ಹೌದೌದು. ಸರ್ ನಾವು ಸೌಜನ್ಯ ಹೋರಾಟಗಾರರು ಸರ್. ಯಾವುದು? ಸೌಜನ್ಯ ಹೋರಾಟಗಾರರು ಯಾರು? ನಾವು ಸರ್ ಗಜ ಅಂತಂದೇಬಿಟ್ಟು. ಓಕೆ. ಸರ್ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದೀರಲ್ಲ ನೀವು, ಹೌದು ನಿಮಗೆ ಹಿಡಿಸ್ತಾ ಇದೆಯಾ ಸರ್? ಹೌದು, ಅದಕ್ಕೆ ಕೊಟ್ಟಿರೋದು. ಹೌದಾ ಹೌದು ಸರ್. ಮತ್ತೆ ಅಲ್ಲೆಲ್ಲ ಕೊಲೆ ಆಪಾದನೆಗಳು, ಆಮೇಲೆ ಕಡೆಗೆಲ್ಲ ರೇಪ್ ಆಪಾದನೆಗಳು ಬಂದಿದೆ, ಇಂಥವ್ರ ಮೇಲೆ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ ಸರ್. ಈಗ ಮತ್ತೆ ಆಪಾದನೆ ಇದು SIT ತನಿಖೆ ಮಾಡಿದ್ರಲ್ಲ, ಎದಕ್ಕೆ ಮಾಡಿದಾರೆ ಸರ್? ತನಿಖೆ ಆಗ್ತಾ ಇದೆ ಅಲ್ಲ, ತನಿಖೆ ಆಗ್ಲಿಲ್ವಲ್ಲ ಇನ್ನು. ಆಗ್ತಿದೆ ತಾನೆ. ನೀವು ಸ್ಟೇಟ್ಮೆಂಟಲ್ಲೇ ಅವ್ರ ಮನೆಗೆ ನುಗ್ಗಿ ಹೊಡಿತೀನಿ, ಇವ್ರ ಮನೆಗೆ ನುಗ್ಗಿ ಹೊಡಿತೀನಿ ಅಂತ ಹೇಳ್ತಿದ್ದೀರಲ್ಲ. ಈಗ ಸಂವಿಧಾನದ ಪ್ರಕಾರ ಅದು ತಪ್ಪು ತಾನೆ ಸರ್? ಈಗ ಒಂದು ಹೇಳ ನಾನು, ಹೇಳಿ ಸರ್. ನನ್ನ ಅಸ್ಮಿತೆ, ನನ್ನ ಶ್ರದ್ಧಾ ಕೇಂದ್ರದ ಮೇಲೆ ನೀವು ದೌರ್ಜನ್ಯ ಮಾಡಿದ್ರೆ ನುಗ್ಗು ಹೊಡಿತೀವಿ ಅಂತ ಹೇಳಿದೀನಿ. ಅದಕ್ಕೆ ಈಗಲೂ ಸರ್ ಇಲ್ಲಿ ಶ್ರದ್ಧಾ ಕೇಂದ್ರದ ಮೇಲೆ ನಾವು ಹಿಂದೂಗಳೇ. ನೀವು ಗಜಾನನ್ ಅವರೇ, ನೀವು ಹೆಂಗ್ ಮಾತಾಡ್ತಿದ್ದೀರಿ ಸರ್? ನಾವ್ ಎಲ್ಲಿಂದನೇ ಮಾತಾಡುವಲ್ಬೇಕ. ಫಸ್ಟ್ ನಾನು ಹೇಳೋದು ಕೇಳ್ರಿ. ಅಲ್ಲ, ನಾನು ಒಂದು ಸೆಕೆಂಡ್. ಹಿಂದೂ ಧಾರ್ಮಿಕ ಕೇಂದ್ರದ ಮೇಲೆ ಯಾವುದಾದ್ರೂ ತೊಂದರೆ ಮಾಡಿದ್ದೀವ್ಯಾ ನಾವು ಸೌಜನ್ಯ ಹೋರಾಟಗಾರರು? ನೀವು ಮಾಡಿಲ್ಲ, ಯಾರು ಮಾಡಿಲ್ಲ. ಮತ್ತೆ ನೀವು ಹೆಂಗ್ ಬಳಸಿದಿರಿ ಆ ಪದ? ದೊಡ್ಡ ದೊಡ್ಡ ಜಡ್ಜ್ಗಳಿದ್ದಾರೆ ಅಲ್ಲ ಸರ್, ಸುಪ್ರೀಂ ಕೋರ್ಟ್ ಜಡ್ಜ್ಗಳಿದ್ದಾರೆ. ಅಲ್ಲ, ನೀವು ಹೇಳೋದಾದ್ರೆ 1/4 ಗಂಟೆ ಸುಮ್ಮನೆ ಇರ್ತೀನಿ, ಮಾತಾಡ್ತಾ ಹೋಗಿ. ಇಲ್ಲ ಹೇಳಿ ಸರ್, ನೀವು ಹೇಳಿ. ಮಾಡಿದ್ದೀರಾ, ನಿಮ್ದನ್ನೇ ಹೇಳಕ್ ಫೋನ್ ಮಾಡಿದ್ರೆ ಹೇಳಿ ಫಸ್ಟ್. ಆಯ್ತು ಹೇಳಿ ಸರ್, ನೀವು ಹೇಳಿ. ಗಿರೀಶ್ ಮಟ್ಟಣ್ಣನವರು ನಿನ್ನೆ ಒಂದ್ ಕಡೆ ಮಾತಾಡ್ತಾ, ಅದು ಕೆರೆ ಯೋಜನೆ ಅಲ್ಲ, ಕೆರೆಯುವ ಯೋಜನೆ ಅಂತ ಹೇಳ್ತಾರೆ, ಗ್ರಾಮಾಭಿವೃದ್ಧಿ ಯೋಜನೆಯನ್ನ. ಹೌದು ಸರ್. ಗ್ರಾಮಾಭಿವೃದ್ಧಿ ಯೋಜನೆ 40% ಬಡ್ಡಿ ಅಂತ ಹೇಳ್ತಾರೆ. ಹೌದು ಸರ್. ಆಯ್ತಾ? ಸ್ವಾಮಿನೆಲ್ಲ JCB ನುಗ್ಸಿ ಅಂತ ಮಹೇಶ್ ಶೆಟ್ಟಿ ತಿಮ್ಮರೋಡು ಹೇಳ್ತಾರೆ. JCB ನುಗ್ಸಿ ಅಲ್ಲಿ ಸುಳ್ಳು, ಕೈ ಮುಗಿಯುವುದೇ ವೇಸ್ಟ್ ಅಂತಾರೆ. ಅಲ್ಲಿ ಎಲ್ಲ ರಾಕ್ಷಸರು ಇದಾರಂತ ಅವ್ರು ಹೇಳಿದ ಸ್ಟೇಟ್ಮೆಂಟ್ ಎಲ್ಲ ರೆಕಾರ್ಡ್ ಇದೆ, ನಿಮ್ಗೆ ಕಳ್ಸಿಕೊಡ್ತೀನಿ, ವಾಟ್ಸ್ಆಪ್ ಕೊಡಿ. ಇಂಥದ್ದನ್ನ ಹೇಳುವವರಿಗೆ ನಾವು ಹೊಡಿತೀವಿ ಅಂತ ಇನ್ ಶುರು ಮಾಡಿದೀವಿ. ಈಗ ಇದೇನ್ ಗೊತ್ತಾ, ನಾವು ಸುಮ್ಮನೆ ಇದ್ದು ಈಗ ಶಿಶುಪಾಲನ 99 ತಪ್ಪುಗಳನ್ನ ಪರಮಾತ್ಮ ನೋಡ್ತಾ ಇದ್ದ, 100ನೇ ತಪ್ಪು ಮಾಡುವ ತನಕ ಕಾಯ್ತಾ ಇದ್ದ. ಈಗ ಕಂಸ 7 ಮಕ್ಕಳನ್ನು ಕೊಂದ, 8ನೇ ಮಗು ಬಂದು ಕಂಸನನ್ನ ಕೊಂದ. ಸಹನೆ ಅತಿಯಾದ್ರೆ ಅದು ದೌರ್ಬಲ್ಯ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ನಾನ್ ನಿಮ್ಗೆ ಹೇಳ್ತೀನಿ, ಗಜಾನನ ಅವ್ರ ಮೇಲೆ ಒಂದೇನೋ ಒಂದು ಆರೋಪ ಇದೆ ಅಂತಾದ್ರೆ ಸಂವಿಧಾನದತ್ತವಾಗಿ ತನಿಖೆ ಆಗ್ಬೇಕು. ಹೌದಾ? ಒಪ್ಕೋತೀರಾ? ಒಪ್ಪಿಗೆ ಆಗಿ ತೀರ್ಪು ಬಂದ ಮೇಲೆ ನೀವು ಅಪರಾಧಿಯ ನಿರಪರಾಧಿ ಅನ್ನೋದು ನ್ಯಾಯ ನಿಷ್ಕರ್ಷೆ ಆಗುವಂತದ್ದು. ಒಪ್ಕೊಳ್ತೀರಾ? ಆಗೋದ್ಕಿಂತ ಮೊದಲೇ ಅದು ಒಂದು ಪೀಠ, ಅದೊಂದು ಗೌರವ, ಅದೊಂದು ಪದವಿ. ಇಡೀ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಮಾಡ್ಲಿಕ್ಕೆ ಅಂತ ಹೇಳಿ 100 ಕೋಟಿಯನ್ನ ಇವತ್ತು ವ್ಯವಸ್ಥೆ ಇರುವಂತ ಸಂಸ್ಥೆ. ಇವತ್ತು ನಿಮಗೆ ಗಜಾನನ್ ಅವರೇ, ಹಿಂದೆ ಊಟಕ್ಕೆ ಗತಿ ಇಲ್ದಿದ್ದ ಕಾಲದಲ್ಲಿ ಜನರನ್ನ ಕರೆದು ಜನರಿಗೆ ಮುಡಿ ಅಕ್ಕಿ ಅಂತನೋ, ಜನರ ಮನೆಗೆ ಅಕ್ಕಿಯನ್ನ, ತೆಂಗಿನಕಾಯಿಯನ್ನ ಕೊಟ್ಟು ಈ ತೆಂಗಿನ ಬೆಳೆ ಮಾಡಿ ಅಂತ ಹೇಳಿ ಇಲ್ಲಿ ನಮ್ಗೆ ವ್ಯಾವಹಾರಿಕ ಬೆಳೆಯನ್ನ ಹೇಳ್ಕೊಟ್ಟರು. ಕುಡ್ಕೊಂಡು ರಸ್ತೆಯಲ್ಲಿ ಬೀಳ್ತಾ ಇದ್ದ ಸಾವಿರಾರು ಜನರನ್ನ ತಗೊಂಡು ಬಂದು ಮಧ್ಯವರ್ಜನ ಶಿಬಿರಕ್ಕೆ ಸೇರಿಸಿ ಅವರ ಬದುಕಲ್ಲೆಲ್ಲ ಇವತ್ತು ಒಂದು ಬಹಳ ಗೌರವದ ಜೀವನ ಸಿಗುವ ಹಾಗೆ ಮಾಡಿ. ಒಂದ್ ಪಾಯಿಂಟ್ ನಾನು ಹೇಳೋದ್ ಕೇಳಿ. ಮಧ್ಯವರ್ತ ಶಿಬಿರ ಏನ್ ಮಾಡ್ತಿದ್ರಲ್ಲ, ಆ ಶಿಬಿರದೊಳಗ ನಾನು ಸೇರಿದ್ದೀನಿ. ಹೇಳಿ ಆಯ್ತಾ? ಅದಕ್ಕೆ ಪೆನಲ್ಟಿ 600 ರೂಪಾಯಿನ 500 ರೂಪಾಯಿ ಕಟ್ತಾ ಇದ್ವಿ. ನಾನು 2015ರಲ್ಲಿ ಸೇರಿದ್ದೆ ಅದಕ್ಕೆ. ಅರ್ಥ ಆಯ್ತಾ? ಸರ್ಕಾರದಿಂದ 73 ಲಕ್ಷ ಯಾಕೆ ಕೇಳಿದ್ರು ಅವರು? ಅದು ಒಂದು ಫಾರಂ ಬಿಟ್ಟಿದ್ರಲ್ಲ, ಎಲ್ಲಿ ಯಾವ್ದು ಕೇಳಿದ್ದದು? ಅದೇ ಮಧ್ಯವರ್ತ ಶಿಬಿರಾರ್ಥಿ ಮಾಡ್ತೀವಂತಂದು ಹೇಳ್ಬಿಟ್ಟು ಅದಕ್ಕೆ 73 ಲಕ್ಷ ಸರ್ಕಾರದಿಂದ ಘೋಷಣೆ ಆಗಿದೆಯಲ್ಲ. ನಾನು ಈ ತರ ಮಾಡ್ತಾ ಇದ್ದೀನಿ ಅಂತಂದ್ರೆ ಸರ್ಕಾರದಿಂದ ಒಂದು ಲೆಟರ್ ತಗೊಂಡಿದ್ರಲ್ಲ. ಅದೊಂದು ದಾಖಲೆ ನನಗೆ ಕೊಡಿ ನೀವು. ಆಯ್ತಾಯ್ತು, ಕೊಡ್ತೀನಿ. 1 ಸೆಕೆಂಡ್ ರೀ. ಆಮೇಲೆ ಕಡೆ ನಮ್ಮ ಹಿಂದೂಗಳು, ನಾವು ಹಿಂದೂಗಳನ್ನ ಎತ್ಕಟ್ಟ ಕೆಲಸ ನೀವು ಮಾಡ್ತಾ ಇದೀರ ಸ್ಟೇಟ್ಮೆಂಟ್ ಅಲ್ಲಿ. ಹೆಂಗೆ ಗೊತ್ತಾ? ಈಗ ನೀವ್ ಹೇಳಿದಕ್ಕೆಲ್ಲ ನೋಡಿ ಗಿಳಿಯಾರ್ ಅವರೇ, ವಸಂತ್ ಗಿಳಿಯಾರ್ ಅವರೇ, ನಾನು ಸ್ಪಷ್ಟವಾಗಿ ಮಾತಾಡ್ತಿದ್ದೀನಿ. ನೀವ್ ಹೇಳೋವರಿಗೆ ನಾನು ಕೇಳಿಸ್ಕೊಂಡಿದ್ದೀನಿ. ನಾನು ಹೇಳೋವರಿಗೆ ನೀವು ಕೇಳಿಸ್ಕೊಳ್ಳಿ. ನಿಮ್ಮ ಧಾರ್ಮಿಕ ದೇವಸ್ಥಾನದ ಮೇಲೆ ಯಾರು ಅಪಪ್ರಚಾರ ಮಾಡಿದ್ದಾರೆ? ಅವ್ರಿಗೆ ಹೊಡಿಯೋದು. ಆಯ್ತು ಹೊಡಿತೀರಿ. ಹೊಡಿವೇನ್ರಿ ಎಲ್ಲ. ಇದು SIT ಆದ್ಮೇಲೆ ಎಲ್ಲರನ್ನು ಹೊಡಿವೇನ್ರಿ. ಆಮೇಲೆ ಕಡೆ ಇದೇ ನಮ್ಮ ನಮ್ಮ ಗುರುಗಳಾದಂತ ಇದಿಷ್ಟೆಲ್ಲ SIT ತನಿಖೆ ಆಗೋದಕ್ಕಿಂತ ಮುಂಚೆಗೆ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ, ನಿಮ್ಮ ಜೊತೆ ನಿಲ್ತೀನಿ ಅಂತಂದು ಯಾಕೆ ಹೊರಗಡೆ ಬರಲಿಲ್ಲ?
ಅಲ್ಲ, ಪತ್ರಿಕೆ ಹೇಳಿಕೆ ಅವರು ವಕ್ತಾರರು ಕೊಟ್ಟಿದ್ದಾರೆ. ಗುರುಗಳೇ, ವಸಂತ್ ಗಿಳಿಯರ್ ಅವರೇ, ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಬಿಟ್ಟರು ಸನೆಗೂ ಅದು ವ್ಯೂಸ್ ಹೋಗುತ್ತೆ, ಸಾವಿರಾರು ಲೈಕ್ ಬರುತ್ತೆ. ಇದೇ ನಿಮ್ಮ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಾಗಿತ್ತಲ್ಲ. ನಿಮ್ಗೆ CBI ತನಿಖೆಗೆ ಪತ್ರ ಬರ್ದದ್ದು ಯಾರು? ಅಲ್ಲ ಗುರು, CBI ಸೌಜನ್ಯನ ಕೇಸು CBI ಎಂಕ್ವೈರಿ ಮಾಡ್ಬೇಕಾದ್ರೆ ಕೋರ್ಟಿಗೆ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ನೀವೇ ಅಲ್ಲ ತಂದಿದ್ದು. ನಿಮ್ಗೆ ಏನ್ ಮಾಹಿತಿ ಇಲ್ಲ ಗಜಾನನ್ ಅವ್ರೆ, ಇಲ್ಲಿ ಬನ್ನಿ, ನೀವು ಭಾಷಣ ಕೇಳ್ಕೊಂಡು ಬ್ರದರ್ ನಾನು ಹೇಳೋದು ಪೂರ್ತಿ ಕೇಳಿ. 2015ರಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ ಸೌಜನ್ಯ ವಿಚಾರವಾಗಿ. ತಲೆಯಲ್ಲಿ ವಿಷಯ ಗೊತ್ತಿಲ್ಲದೆ ಹೋರಾಟ ಮಾಡಿದ್ರೆ ವಿಚಾರ ಗೊತ್ತಿಲ್ಲಲ್ಲ, ನಿಮಗ್ ಗೊತ್ತಿದೆಯಲ್ಲ. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಅಲ್ಲ ಹೇಳ್ತೀನಿ, ಅದೇ ಕೇಳಿದ್ರೆ ಗಿರೀಶ್ ಮಟ್ಟಣ್ಣ ಅಲ್ಲ ಗಿರೀಶ್ ಮಟ್ಟಣ್ಣನಿಂದ ಯಾರಿಲ್ಲ ಅನ್ಕೊಂಡು ಅವ್ರ ಬಗ್ಗೆನ ನೀವು ಪದೇ ಇದು ಮಾಡ್ತಿದ್ದೀರಲ್ಲ. ಗಿರೀಶ್ ಮಟ್ಟಣ್ಣನ ಹಿಂದೆ ಯಾವನೇ ಇರ್ಲಿ, ಅವನುಂಟಲ್ಲ, ಅವನು ನಮ್ಮ ಕರಾವಳಿಗೆ ಬಂದು ನಮ್ಮ ಕರಾವಳಿಯ ಜನರ ಮನಸ್ಸನ್ನು ಹಾಳು ಮಾಡಿದ್ದಾನೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೋರಾಟ ಮಾಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಂದು ಹೋರಾಟ ಸಂಘಟನೆ ಮಾಡಿದ್ದಾರೆ. ಅದನ್ನ ನಾನು ತಪ್ಪಂತ ಹೇಳೋದಿಲ್ಲ, ಅವ್ರು ಮಾಡಿದ್ದಾರೆ. ಆದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ತಪ್ಪು ಮಾಹಿತಿ ಕೊಟ್ಟು ಅವರನ್ನು ದಿಕ್ಕು ತಪ್ಪಿಸಿ ಸುಳ್ಳು ಕ್ರಿಮಿನಲ್. ಆ ಗಿರೀಶ್ ಮಟ್ಟಣ್ಣನ ಹೆಸರೇನು? ಹುಸಿ ಬಾಂಬ್ ಮಟ್ಟಣ್ಣ ಅಂತ. ಅವ್ನು ಹುಟ್ಟಿದ್ದೆ ಹುಸಿಯಿಂದ. ಹೌದೌದು, ನೀವು ಕರೆಕ್ಟ್ ಹುಟ್ಟಿದ್ದೀರಾ? ಅಲ್ಲ, ಮತ್ತೆ ಇನ್ನೇನ್ರಿ ಗಿರೀಶ್ ಒಂದು ನಮ್ಮ ಸಮುದಾಯ ಇದೆ, ನೋಡಿ ಮಾತಾಡಿ. ನೋಡಿ ಮಾತಾಡಿ. ಅವನೊಬ್ಬ 3rd ಕ್ಲಾಸ್ ರೀ ಗಿರೀಶ್ ಮಟ್ಟಣ್ಣನವ್ರು. ಏನ್ ನೋಡಿ ಮಾತಾಡಿ, ಏನ್ ಮಾಡ್ಕತ್ತೀರಾ ನೀವು? ಅಲ್ಲ, ನೀನ್ ಒಳ್ಳೆ ಕ್ಲಾಸಾ? ನೀನ್ ಬಾರಪ್ಪ, ನೀನ್ ಬಾರೋ. ಗಿರೀಶ್ ಮಟ್ಟಣ್ಣಂಗೆ ಎಸ್ಕಾರ್ಟ್ ಕೊಟ್ಕೊಂಡು ನನ್ನ ಹತ್ರ ಮಾತಾಡ್ಬೇಡ. ಅವ್ನು ಯಾವನ ನಮ್ಗೆ ತಗಡ, ನಾವು ಅವನಿಗೇನು ಕೇರ್ ಮಾಡಲ್ಲ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೋರಾಟ ಮಾಡಿದ್ದಾರೆ. ಅವರಿಗೆ ಬಹುಶಃ ಅದು ತಪ್ಪು ಮಾಹಿತಿ ಇರಬಹುದು. ಹೋರಾಟ ಅದು ಬೇರೆ. ಅವರ ದಿಕ್ಕು ತಪ್ಪಿಸಿದೆ ಗಿರೀಶ್ ಮಟ್ಟಣ್ಣನವ್ರು. ಅವನಿಗೆಲ್ಲೂ ಏನು ಗತಿ ಇರ್ಲಿಲ್ಲ. ಬಿಜೆಪಿ ಹೊರಗಾಕ್ಬಿಟ್ರು. ಇಲ್ಲಿ ಬಂದ್ಬಿಟ್ಟು ತಟ್ಟೆ ಹಿಡ್ಕೊಂಡು ಬಂದಿದ್ದಾನೆ. ಏಕೆ ನಿಮ್ಮ ಹತ್ರ ಬಂದಿದ್ರ ಭಿಕ್ಷೆ ಬೇಡಕ್ಕೆ? ಮತ್ತೆ ಗಿರೀಶ್ ಮಟ್ಟಣ್ಣ ಯಾವನ್ರಿ ಅವನು? ನಾನು ಒಂದ್ ಮಾತು ಕೇಳ್ತೀನಿ. ಅಲ್ಲ, ನೀವು ಅವನಿಗೆ ನೆಕ್ಸ್ಟ್ ಒದನೆ ಬೀಳೋದು ಬರ್ದಿಟ್ಕೊಳ್ಳಿ, ಹೇಳಿ ಅವನಿಗೆ. ಅಲ್ಲ, ನೀವು ಬರೇ ಮುಟ್ಟಿ ನೋಡಿ ಸಾಕು. ಅಲ್ಲ, ಬರ್ಲಿ, ಅವನು ಬಂದ್ ನೋಡಿ. ಮುಟ್ಟಿ ಅವನು ಜೊತೆಗೆ ಬಂದವರಿಗೂ ತಟ್ಟಿಯೇ ಕಳ್ಸೋದು ನಾವು. ಆಯ್ತು ತಟ್ಟುವಂತ್ರಿ. SIT ತನಿಖೆ ಆಗಿದೆಯಲ್ಲ, ತಟ್ಟುವಂತ್ರಿ. ಆಯ್ತಾ? ಬೇರೆ ಯಾರಲ್ಲ, ಗಿರೀಶ್ ಮಟ್ಟಣ್ಣ ಬೇರೆ ಯಾರಲ್ಲ, ನಮ್ಮ ಅಣ್ಣನೇ. ಮುಟ್ಟಿ ನೋಡುವಂತ್ರಿ. ಆಯ್ತಾ? ನೋಡ್ರಿ ಗಿಳಿಯರ್ ಅವ್ರೆ, ಅಲ್ಲ ನೋಡಿ, ವಸಂತ್ ಗಿಳಿಯರ್ ಅವ್ರೆ, ಯಾರಿಗಾದ್ರೂ ಫಸ್ಟ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಇವತ್ತು ಗುರು ಅಲ್ಲ, ನೀನ್ ಗುರು ಅಂತ ಹೇಳಿ ಹೇಳಿದ್ರೆ ನಮ್ಮ ಅಣ್ಣ ಆತ, ಸ್ವಂತ ನಮ್ಮ ಅಣ್ಣನೇ ಇರ್ಲಿ. ಯಾವ ಅಣ್ಣ ಇದ್ರು ಅವನಿಗೆ ಬೊದೆ ಬೀಳ್ತವೆ. ಅವನೊಬ್ಬ ಕ್ರಿಮಿನಲ್ಲು. ಈ ಸಮಾಜ ಹಾಳು ಮಾಡ್ತಾ ಇರುವಂತ ಕಮ್ಯುನಿಸ್ಟ್ ಜೊತೆಗೆ ಡೀಲ್ ಮಾಡ್ಕೊಂಡು ಅವ್ನು ಕಿಗ್ಗದಲ್ಲಿ ರೆಸಾರ್ಟ್ ಮಾಡ್ಕೊಂಡು ಎಕರೆಗಟ್ಟಲೆ ಜಾಗ ತಗೊಂಡು ಕೋಟಿಗಟ್ಟಲೆ ಇದ್ರಲ್ಲಿ ಕೊಳ್ಳೆ ಹೊಡ್ಕೊಂಡು. ನಿನಗೆ ಆ ದಮ್ಮಿದ್ರೆ ಇಡಿ ದಾಳಿ ಮಾಡ್ಸಲ್ಲ. ಅವ್ರು ಏನೋ ತಪ್ಪು ಮಾಡಿದ್ರೆ ಇಡಿ ದಾಳಿ ಇದೆಯಲ್ಲ, ಮಾಡ್ಸು. ನೋಡೋ, ಸದ್ಯ ಒಂದು ವಾರದಲ್ಲಿ ಬ್ರದರ್ ಇಡಿ ದಾಳಿ ಮಾಡ್ಸ್ರಿ. ಅಂತ ತಪ್ಪು ಮಾಡಿದ್ರೆ ಇಡಿ ದಾಳಿ ಮಾಡ್ಸ್ರಿ. ಬೇಡ ಅಂದ್ರೆ ಯಾರು ನಿಮ್ಗೆ? ನೀನು ಅವನು ಹೇಳಿದ್ದ ಅವ್ನು 40% ಬಡ್ಡಿ ಅನ್ನಲ್ಲ, ಅವನ ಅಪ್ಪಂಗೆ ಹುಟ್ಟಿದ್ದು ಅದನ್ನ ಪ್ರೂವ್ ಮಾಡಿ ತೋರ್ಸಕ್ ಹೇಳ. ಅವನ ನಾನೇ ಕಟ್ಟಿದ್ದೀನಿ. ಅಲ್ಲ, ನಿನ್ನ ಅಣ್ಣ ಅಪ್ಪಂಗೆ ಹುಟ್ಟಿದ್ದೋದಾದ್ರೆ 40% ಬಡ್ಡಿ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳ್ತಾವನಲ್ಲ, ಅದನ್ನ ಅವನ ಅಪ್ಪಂಗೆ ಹುಟ್ಟಿದ್ದೋದ್ರೆ ಪ್ರೂವ್ ಮಾಡಿ ತೋರ್ಸಕ್ ಹೇಳ, ಅವನಿಗೆ ಸಾಬೀತು ಮಾಡಕ್ ಹೇಳು. ಬ್ರದರ್, ನಾನೊಂದ್ ಮತ್ತೆ ಹೇಳ. ನಿನ್ನ ಅಣ್ಣ ಅಪ್ಪನಿಗೆ ಹುಟ್ಟಿದ್ದೋದಾದ್ರೆ 40% ಬಡ್ಡಿನ ಪ್ರೂವ್ ಮಾಡಿ ತೋರ್ಸಕ್ ಹೇಳ ಅವನಿಗೆ. ಬ್ರದರ್ ಆಯ್ತು, ನಾನೊಂದ್ ಮಾತು ಕೇಳ. ಹೇಳು. ಈಗ ಯಾರ್ಯಾರು ಅವ್ರ ಅಪ್ಪಗೆ ಹುಟ್ಟಿರ್ತಾರ ಅಂತಂದೇಳಿ ಅವ್ರ ಅಮ್ಮಗೆ ಮಾತ್ರ ಗೊತ್ತಿರುತ್ತೆ. ಅದು ಕೇಳ್ಬೇಕು. ಅವ್ನ ಅಮ್ಮನ ಹತ್ರ ಕೇಳಿ. ಈಗ ನೀನು ಹುಟ್ಟಿರೋದು ಗೊತ್ತಿರಲ್ಲ, ನಾನು ಹುಟ್ಟಿರೋದು ಗೊತ್ತಿರಲ್ಲ, ಮಟ್ಟಣ್ಣ ಹುಟ್ಟಿರೋದು ಗೊತ್ತಿರಲ್ಲ. ಬಟ್ ಅವ್ರ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಸ್ವಲ್ಪ DNA ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೊಳಕ್ ಕೇಳು. ಅಲ್ಲ ಬ್ರದರ್, ಈಗ ಅದೇ ಮಾತು ನಿನಗೆ ಹೇಳಿದ್ರೆ ನೀನೇನ್ ಮಾಡ್ತೀಯ? ನಾನು ಹಂಗೆ ನಿಲ್ತಿದ್ದು ಸುಳ್ಳೆಲ್ಲ ಹೇಳಿಲ್ವಲ್ಲ ನೀನು. ನೋಡಿ, ವಸಂತ್ ಗಿಳಿಯಾರ್ ನೀನು ನಿಮ್ಮ ಅಪ್ಪಗ ಹುಟ್ಟಿದ್ಯಾ? ವಸಂತ್ ಗಿಳಿಯಾರ್ ನೀನು ನಿಮ್ಮ ಅಪ್ಪಗ ಹುಟ್ಟಿದ್ಯಾ? ನಾನು ನಮ್ಮ ಅಪ್ಪಗ ಹುಟ್ಟಿದೀನಿ. ಗಂಡ್ಸು ಅಂತಾದ್ರೆ ಚಾಲೆಂಜ್ ಸ್ವೀಕಾರ ಮಾಡು. 40% ಬಡ್ಡಿ ಅಂತೇಳಿ ಸುಳ್ಳು ಬೊಗಳಿದಾನಲ್ಲ ನಿನ್ನ ಅಣ್ಣ, ಅವನ ಅಪ್ಪ ಹುಟ್ಟಿದ್ದೋದಾಗ ಪ್ರೂವ್ ಮಾಡಕ್ ಹೇಳ ಅವನ ಹತ್ರ. ಕರೆಕ್ಟ್, ಪ್ರೂಫ್ ಮಾಡ್ತೀವಿ. ಮೊಬೈಲ್ ಅಲ್ಲಿ ರೆಕಾರ್ಡ್ ಇದೆ. ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ಧರ್ಮಸ್ಥಳದವ್ರದ್ದು ಇನ್ವೆಸ್ಟ್ಮೆಂಟ್ ಅಂತ ಹೇಳಿದಲ್ಲ ನಿನ್ನ ಅಣ್ಣ, ಅಪ್ಪಂಗ್ ಹುಟ್ಟಿದೋದಾಗ ಪ್ರೂವ್ ಮಾಡಕ್ ಹೇಳ ಅವನಿಗೆ. SIT ತನಿಖೆ ಆಗ್ಲಿ ತಡಿ ಬ್ರದರ್. ಏನಕ್ಕೆ ನ್ಯೂಯಾರ್ಕ್ ಯೂನಿವರ್ಸಿಟಿ ತೋರಿಸೋದಕ್ಕೂ SITಗೂ ಏನ್ ಸಂಬಂಧ? ಅಲ್ಲ, ಮೊಬೈಲ್ ಅಲ್ಲೇ ಸಾಕ್ಷಿ ಇದೆ ಅಂತ ಹೇಳಿದ್ನಲ್ಲ ನಿನ್ನ ಅಣ್ಣ, ಅಪ್ಪಂಗ್ ಹುಟ್ಟಿದೋದ್ರೆ ಒಂದು ಪ್ರೂವ್ ಮಾಡಕ್ ಹೇಳ ಅವನ ಹತ್ರ. ಪ್ರೂವ್ ಮಾಡ್ತೀವಿ ಇರಿ. ಅವನ್ ದಾರಿ ಮೇಲೆ ಬಿದ್ದು ಸಾಯೋನ ಅವನು. ಇವತ್ತಲ್ಲ ನಾಳೆ ಅಣ್ಣಪ್ಪ ಸ್ವಾಮಿ ಅವನ ಬಿಡಲ್ಲ.
ಧರ್ಮದೇವತೆಗಳು ಅವನು ಬಿಡಲ್ಲ. ನೋಡು, ಅವನ ಒಂದ್ ಮಾತು ಹೇಳ್ತೀನಿ ನೋಡಿ, ಅಣ್ಣಪ್ಪ ಸ್ವಾಮಿ ಅವನ ಕಣ್ಣ ಮುಂದೆ ಅವನ ಬದುಕು ಹೆಂಗಾಗತ್ತೆ ಅಂತ ನೀನ್ ನೋಡ್ಕೊ ಮುಂದೆ. ಓಕೆ. ನಮ್ಮ ದೈವ ನಮ್ಮ ಅಣ್ಣಪ್ಪ ಸ್ವಾಮಿ ಅಂತ ಹೇಳಿದ್ರೆ ಅವನು ಏನ್ ಅನ್ಕೊಂಡಿದ್ದಾನೆ, ಈ ಕರಾವಳಿಯಲ್ಲಿ ಯಾರಿಗೂ ಶಿಕ್ಷೆ ಕೊಡದೆ ಬಿಟ್ಟಿಲ್ಲ, ಎಲ್ಲ ಬರುತ್ತೆ ಅವನ ಕಣ್ಣು ಮುಂದೆ. ಅವನಿಗೆ ಹೆಣ್ಮಕ್ಳಲ್ವಾ ಇರೋದು, ಅವನ ಬದುಕು ಏನಾಗುತ್ತೆ ಅಂತ ನೋಡ್ಕೊಳಕಲ್ಲ ಅವನಿಗೆ. ಅಲ್ಲಲ್ಲ, ಈಗ ನಿನ್ ಬದುಕು ಏನಾಗುತ್ತೆ, ಯಾರ ಬದುಕು ಏನಾಗುತ್ತೆ ಗೊತ್ತಿಲ್ಲ. ನನಗೆ ಹೆಂಡತಿ ಮಕ್ಕಳು ಸಂಸಾರದ ತಲೆ, ನಾನ್ ಸಿಂಗಲ್ ಮ್ಯಾನ್, ಅದಕ್ಕೋಸ್ಕರ ಇಷ್ಟು ನಿಗ್ರಾಡೋದ್ ನೀನು. ಅದಕ್ಕೆ ನಿಗ್ರಾಡ್ತೀನಿ. ಅದಕ್ಕೆ ನಿನಗೆ ಫ್ಯಾಮಿಲಿ, ಅಣ್ಣ ತಮ್ಮ ಅಕ್ಕ ತಂಗಿ ಬೆಲೆ ಗೊತ್ತಿದ್ರೆ ಈ ತರ ಮಾತಾಡ್ತಿದ್ದಿಲ್ಲ ನೀನು. ಬೆಲೆ ಎಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಹೇಳ್ತಿದ್ಯಾ ನೋಡು, ನಿನ್ನ ಅಣ್ಣಂಗ್ ಹೋಗಿ ಹೇಳಯ್ಯ ನೀನು. ವಸಂತ್ ಗಿಳಿಯರ್ ಪದೇ ಪದೇ ಕೇಳ್ತಿದ್ಯಲ್ಲ, ಸೇರ್ಸ್ ಹಾಕ್ತಿವಿ. ಅಲ್ಲಲ್ಲ, ಬೆಳಿಗ್ಗೆ ಬಂದು ಅಮಾವಾಸ್ಯ ದಿನ ಫೋನ್ ಮಾಡ್ಬಿಟ್ಟ ಶಿವರಾತ್ರಿ. ಹೌದು ಹೌದು ಹೌದು.